ಸಿಗರೆಟ್ ಸೇದೋನು, ಮಾಂಸ ತಿನ್ನೋನು, ರೇಖಿ ಕಲ್ತ್ಕೊಂಡ, ರೇಖಿ ಹೀಲಿಂಗ್ ಅನ್ನ ಯಾರ್ಯಾರು ಮಾಡ್ತಾನೆ ಅಂತಂದ್ರೆ ಅವನ ದೇಹದಿಂದ ಆತ್ಮಶಕ್ತಿ ಬರುತ್ತೋ ಇಲ್ಲವೋ, ವೈನು, ಬ್ರಾಂಡಿ, ವಿಸ್ಕಿ ಶಕ್ತಿ ಬರ್ತಾ ಇರುತ್ತೆ. ಅಶುದ್ಧವಾದ ದೇಹ, ಅಶುದ್ಧವಾದ ರಕ್ತ, ಅಶುದ್ಧವಾದ ಎನರ್ಜಿ. ಸೊ ಒಬ್ಬ ರೇಖಿಯ ಸ್ಟೂಡೆಂಟ್ ಆಗಿ, ರೇಖಿಯ ಗುರುವಾಗಿ ನೀವೇ ಹೀಲಿಂಗ್ ಮಾಡ್ತೀರಿ ಅಥವಾ ಹೀಲಿಂಗ್ ಮಾಡ್ಕೋಬೇಕು ಅಂತಂದ್ರೆ, ಅಥವಾ ನೀವು ಮಾಸ್ಟರ್ ಆಗಿ ಬೇರೆಯವರಿಗೆ ಪಾಠಗಳನ್ನು ಹೇಳಿಕೊಡಬೇಕು ಅಂತಂದ್ರೆ ಫಸ್ಟ್ ನಮ್ಮಲ್ಲಿ ಆ ಪವಿತ್ರತೆ ಅದು ಬರಬೇಕು. ಸೊ ವ್ಯಾಯಾಮ ಅಂತಂದ್ರೆ ನೀವು ಯೋಗಾಸನಗಳು ಕಲಿತು ಯೋಗಾಸನ ಮಾಡ್ಬೋದು. ಯೋಗಾಸನ ಗೊತ್ತಿಲ್ಲ ಅಂತಂದ್ರೆ ಇಂಡೋರ್ ಎಕ್ಸಸೈಸಸ್, ಕೈಕಾಲು ಅಲ್ಲಾಡಿಸೋದು ಸ್ಕೂಲು ಕಾಲೇಜುಗಳಲ್ಲಿ ಹೇಳ್ಕೊಟ್ಟಿರ್ತಾರೆ. ಯೂಟ್ಯೂಬ್ ಅಲ್ಲಿ ಹೊರಗಡೆ ಬೇಕಾಟ ಜನ ದುಡ್ಡು ಮಾಡೋದಕ್ಕೆ ವ್ಯೂವರ್ಶಿಪ್ ಬೇಕು ಅಂತ ಬೇಕಾಟ ಹಾಕ್ತಾರೆ ವಿಡಿಯೋಗಳು, ಯಾವ್ದಾದ್ರು ನೋಡಿ ಮಾಡಿ. ತರಬೇತಿ ಸೇರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ರೆಡಿಮೇಡ್ ಯೂಟ್ಯೂಬ್ ಅಲ್ಲಿ ಇಲ್ಲದೇ ಇಲ್ಲ. ಮಕ್ಕಳು ಹಿಡಿಯೋದನ್ನು ತೋರಿಸ್ಬಿಡ್ತಾರೆ, ಸಕಲವೂ ಬಂದ್ಬಿಟ್ಟಿದೆ ಯೂಟ್ಯೂಬ್ ಅಲ್ಲಿ, ಇಲ್ಲ ಅನ್ನೋದೇ ಇಲ್ಲ. ಇಲ್ಲ ಅದು ಮಾಡಕ್ಕಿಲ್ಲ ನಂಗೆ ಅಂದ್ರೆ ಪರವಾಗಿಲ್ಲ, ಬೆಳಗ್ಗೆದ್ದು ಒಂದು ಅರ್ಧ ಗಂಟೆ ವಾಕ್ ಮಾಡಿ. ವಾಕಿಂಗ್ ಹೋಗ್ತೀನಿ ನಾನು. ವಾಕಿಂಗ್ ಇಸ್ ದಿ ಬೆಸ್ಟ್ ಎಕ್ಸಸೈಸ್ ಇರೋದ್ರಲ್ಲೇ. ನೀವೇನು ಗೇಮ್ಸ್ ಆಡ್ತೀರಿ, ಏನ್ ಎಕ್ಸಸೈಸ್ ಮಾಡ್ತೀರಿ, ಏನು ಜಿಮ್ಮಿಗೆ ಹೋಗ್ತೀರಿ, ಏನು ಯೋಗಾಸನ ಮಾಡ್ತೀರಿ, ಅದರಲ್ಲಿ ಸಿಗೋದು ಎಲ್ಲವೂ ನಿಮಗೆ ವಾಕಿಂಗ್ ಅಲ್ಲಿ ಸಿಕ್ಬಿಡುತ್ತೆ. ಅದು ವಾಕಿಂಗ್ ಅಂತ ಅನ್ನೋದು ಸೂರ್ಯ ಬಂದ ಮೇಲೆ ಹೋಗಬಾರದು. ಬೆಳಗ್ಗೆ ಸೂರ್ಯ ಹುಟ್ಟೋದ್ರೊಳಗಡೆ ಹೋಗುವಾಗ ಪ್ರಪಂಚ ಶಕ್ತಿ ಭೂಮಿಯನ್ನು ಮುಟ್ತಾ ಇರುತ್ತೆ. ಅಥವಾ ನೀವು ಮನೆಯಲ್ಲೇ ಕೂಡ ಕಿಟಕಿ ಭಾಗಗಳೆಲ್ಲ ತೆಕ್ಕೊಡ್ಕೊಂಡು ಹೊರಗಡೆ ಗಾಳಿ ಒಳಗೆ ಬರಬೇಕು. ಬೆಸ್ಟ್ ಎಕ್ಸಸೈಸ್ ವಾಕಿಂಗ್ ಮಾಡ್ಬೋದು. ಹಂಗೂ ಮಾಡೋಕ್ಕಾಗಲಿಲ್ಲ, ಹೋಗೋಕ್ಕಾಗಲಿಲ್ಲ ಅಂತಂದ್ರೆ ಚಿಂತೆ ಇಲ್ಲ, ಸ್ಕಿಪ್ಪಿಂಗ್ ದಾರ ತಂದಿಟ್ಕೊಂಡು ಒಂದು 20 ಮಿನಿಟ್ಸ್ ಸ್ಕಿಪ್ಪಿಂಗ್ ಮಾಡಿದ್ರೆ ಸಾಕು. ಹೀಗೆ ನೀವು ಒಂದು ಪ್ರೋಟೋಕಾಲ್ ಹಾಕೋಬೇಕು. ಧ್ಯಾನ ಅಂತ ಅನ್ನೋದು ಈಗ ಕೆಲಸದಲ್ಲಿರೋರಿಗೆ ಯೋಗಾಭ್ಯಾಸ ಮಾಡೋ ಹಂಗೆ ಟೈಮ್ ಮಾಡೋದ್ರೆ ಮಾಡೋಕ್ಕಾಗಲ್ಲ. ನಿಮಗೆ ಯಾವಾಗ ಆಗುತ್ತೆ ಯಾವಾಗ ಮಾಡಿ. ಶ್ರೇಷ್ಠವಾದ ಟೈಮ್ ಯಾವುದು ಅಂತಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ 3:30ಯಿಂದ 6:30 ಸೂರ್ಯ ಹುಟ್ಟೋದ್ರೊಳಗಡೆ, ಸಂಜೆ 4:30ಯಿಂದ 6:30 ಸೂರ್ಯ ಮುಳುಗೋದ್ರೊಳಗಡೆ, ಗೋಧುಳಿ ಲಗ್ನ. ಈ 2 ಟೈಮಲ್ಲಿ ಮಾತ್ರ ಆಧ್ಯಾತ್ಮದ ಅಭ್ಯಾಸಗಳು ಮತ್ತೆ ನಿಮ್ಮ ದೇಹಕ್ಕೆ ಶಕ್ತಿಯ ಕೊಡುವ ಚಟುವಟಿಕೆಗಳನ್ನು ಮಾಡುವ ಸಮಯ. ಇಲ್ಲ ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋದ್ರೆ ಕೆಲಸಕ್ಕೆ ರಾತ್ರಿ 8 ಗಂಟೆಗೆ ಬರ್ತೀನಿ, ಪರವಾಗಿಲ್ಲ. తెలుగుని ಗಾದೆ, ಊರಿಕೆ ఉండేదానికి ಊಗುಲಾಡೇರಬೇಡು. ಹಾಗಾಗಿ ನಿಮಗೆ ಯಾವ ಟೈಮ್ ಸಿಕ್ಕಿದ್ರೂ ಪರವಾಗಿಲ್ಲ, ಅಭ್ಯಾಸವನ್ನು ತಪ್ಪಿಸ್ಕೋಬಾರದು. ಮನೆಗೆ 9 ಗಂಟೆಗೆ ಬಂದ್ರೆ ಕೂಡ ಟಾಯ್ಲೆಟ್ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ಅಭ್ಯಾಸಗಳನ್ನ ಮಾಡಿ ಆಮೇಲೆ ನೀವು ನಿಮ್ಮ ಬೇರೆ ಕೆಲಸಗಳನ್ನ ಮಾಡಬೇಕು. ಬೆಳಗ್ಗೆ ಮಾಡೋಕ್ಕಾಗಲಿಲ್ವಾ ಪರವಾಗಿಲ್ಲ, ರಾತ್ರಿ ಮನೆಗೆ ಬಂದ ಮೇಲೆ ಕಂಪಲ್ಸರಿ 1 ಸತಿ ಮಾಡಬೇಕು ಅಭ್ಯಾಸವನ್ನ. ಇದು ರೊಟೀನ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಆರೋಗ್ಯ ಕಾಪಾಡುತ್ತೆ. ನೀವು ರೇಖಿನಲ್ಲಿ ಯಾರಿಗೆ ನೀವು ಹೀಲಿಂಗ್ ಮಾಡಬೇಕು ಅಂತ ಅನಿಸ್ತೀರಿ ಅವ್ರಿಗೂ ಕೂಡ ಒಳ್ಳೆ ಶಕ್ತಿ ಹೋಗಿ ತಲುಪುತ್ತೆ.